ನಮಸ್ಕಾರ ರೈತ ಬಾಂಧವರೇ. ಟಾಟಾ ಕಂಪನಿಯವರು ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಉತ್ಪನ್ನದಲ್ಲಿ ಈ ಜಾಫು ಉತ್ಪನ್ನ ಕೂಡ ಒಂದು. ಇದರ ಹೆಸರೇ ಹೇಳುವಂತೆ ಜಾಫು, ಜಾ ಅಂದರೆ ಜಾಮೀನ್, ಎಫ್ ಯು ಅಂದರೆ ಫಂಗಿಸೈಡ್, ಜಾಮೀನ್ ಕಾ ಫಂಗಿಸೈಡ್. ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಮಣ್ಣಿನ ಶಿಲೀಂಧ್ರನಾಶಕ. ನೀವು ಈವರೆಗೆ ಹರಳು ರೂಪದ ಕೀಟನಾಶಕಗಳನ್ನು ಕೇಳಿರ್ತೀರ, ಹರಳು ರೂಪದ ಗೊಬ್ಬರಗಳನ್ನ ಕೇಳಿರ್ತೀರ, ಹರಳು ರೂಪದ ಡೆವಲಪ್ಮೆಂಟ್ಗಳನ್ನು ಕೇಳಿರ್ತೀರ. ಆದರೆ ಇದೇ ಪ್ರಪ್ರಥಮ ಬಾರಿಗೆ ಟಾಟಾ ಕಂಪನಿಯವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಹರಳು ರೂಪದ ಶಿಲೀಂಧ್ರನಾಶಕ. ಇತ್ತೀಚೆಗೆ ಮಳೆಗಾಲದಲ್ಲಿ ಸ್ಪ್ರೇ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ನೀವೇನು ಹೇಳ್ತಿದ್ರಿ ಅಂದರೆ, ಸರ್ ಮಣ್ಣು ಹಸಿ ಆಗ್ಬಿಟ್ಟು ನಾವು ಹೊಲದಲ್ಲಿ ಔಷಧಿನ ಸ್ಪ್ರೇ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಸಮಸ್ಯೆ. ನಾವಿವಾಗ ಔಷಧಿನ ಸ್ಪ್ರೇ ಮಾಡ್ತಿದ್ವಿ, ಮಳೆ ಬರ್ಬೋದೇನೋ ಅನ್ನೋ ಒಂದು ಭಯ, ಯಾಕೋ ಮಾಡಿ ಮುಚ್ಚಿದೆ ಅನ್ನೋ ವಾತಾವರಣ. ಇವಾಗಿನ ದುಬಾರಿ ಔಷಧಿನ ಸ್ಪ್ರೇ ಮಾಡಿ ಬಂದ್ವಿ, ನಮಗೆ ಮಳೆ ಬಂದ್ಬಿಟ್ಟು ಔಷಧಿ ಎಲ್ಲ ವೇಸ್ಟ್ ಆಯಿತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಉತ್ಪನ್ನ ಯಾವ ರೀತಿ ಆಗಿತ್ತಂದರೆ, ಕಂಕಳಲ್ಲಿ ನಾವು ಬೆಣ್ಣೆಯನ್ನು ಹಿಡ್ಕೊಂಡ್ಬಿಟ್ಟು ಊರಲ್ಲೆಲ್ಲ ತುಪ್ಪಕ್ಕೆ ಅಲ್ದಾಡ್ತಾರಲ್ಲ, ಆ ರೀತಿ ಆಗಿತ್ತು. ಈ ಒಂದು ಜಾಫು ಶಿಲೀಂಧ್ರನಾಶಕ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಇದನ್ನು ನೀವು ಮರಳಲ್ಲಿ ಅಥವಾ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಕೊಟ್ಟಂತಹ ಸಂದರ್ಭದಲ್ಲಿ ಇದು ಏನಾಗುತ್ತೆ ಅಂದರೆ, ಇದು ಆ ಗಿಡದ ಸುತ್ತಲೂ ಇರತಕ್ಕಂಥ ನೀರಿನಲ್ಲಿ ಇದು ಸ್ಲೋ ಆಗಿ ರಿಲೀಸ್ ಆಗುತ್ತೆ. ಈ ರೀತಿ ರಿಲೀಸ್ ಆದಂತಹ ನೀರನ್ನು ಸಸ್ಯವು ಹೀರಿಕೊಳ್ಳುತ್ತೆ. ಈ ರೀತಿಯಾಗಿ ಹೀರಿಕೊಂಡಂತಹ ಸಸ್ಯದಲ್ಲಿ ಈ ಸಸ್ಯಕ್ಕೆ ಶಿಲೀಂಧ್ರಮಯ ಆಗಿಬಿಟ್ಟು ಅಲ್ಲಿ ಇರ್ತಕ್ಕಂಥ ಆ ರೋಗನ ಇದು ನಿಯಂತ್ರಣ ಮಾಡುತ್ತೆ. ಇದು ಯಾವ ರೀತಿ ಅಂದರೆ, ಗಿಡನೇ ವಿಷ ಆಗಿಬಿಡುತ್ತೆ. ಗಿಡ ವಿಷ ಆಗಿಬಿಟ್ಟು ಅಲ್ಲೆಲ್ಲಾದರೂ ಆ ರೋಗ ಏನಾದರೂ ಇತ್ತಂದರೆ ಅದು ಹತೋಟಿ ಮಾಡುತ್ತೆ. ಇದು ಎಕ್ಸಾಂಪಲ್ ಯಾವ ರೀತಿ ಅಂದರೆ, ಇದು ಬೇರಿನ ಮುಖಾಂತರ ಹೀರಲ್ಪಟ್ಟು ಈ ಕಾಯಲ್ಲಿ ಇರ್ತಕ್ಕಂಥ ರೋಗನ ಕಂಟ್ರೋಲ್ ಮಾಡುತ್ತೆ, ಎಲೆ ತುದಿಯಲ್ಲಿ ಚಿಗುರಲ್ಲಿ ಇರ್ತಕ್ಕಂಥ ರೋಗನ ಕಂಟ್ರೋಲ್ ಮಾಡುತ್ತೆ. ಈ ರೀತಿಯಾದಂತಹ ಒಂದು ಸಿಸ್ಟಮಿಕ್ ಶಿಲೀಂಧ್ರನಾಶಕ ಇದಾಗಿದೆ. ಇದನ್ನು ಯಾವ ರೀತಿ ಉಪಯೋಗ ಮಾಡ್ಬೋದು ಅಂತಂದರೆ, ನೀವು ನಿಮ್ಮ ಹೊಲದಲ್ಲಿ ಇವಾಗ ಏನಾದರೂ ಗಿಡಗಳನ್ನು ನೆಡ್ತಾ ಇದ್ದೀರಿ ಅಂತಂದರೆ, ನೀವು ಕೊಟ್ಟಿಗೆ ಗೊಬ್ಬರ, DAP ಗೊಬ್ಬರ, ಹರಳು ರೂಪದ ಕೀಟನಾಶಕ ಹಾಗೂ ಜಾಫು ಮತ್ತು ಒಂದು ಡೆವಲಪ್ಮೆಂಟಿಗೆ ಯಾವುದಾದ್ರೂ ಒಂದು ಗ್ರ್ಯಾನಲ್ಸನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಈ ಮೇಲ್ಗಡೆ ಮಣ್ಣಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಏನಾದರೂ ಸಸಿ ನೆಟ್ಟು ಇದನ್ನೇನಾದರೂ ಕೊಟ್ಟರೆ ಗಿಡ ಸಾಯುವಂತಹ ಚಾನ್ಸಸ್ಸು ನಿಮಗೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೀವು ಪ್ರತಿಯೊಂದು ಸಲನೂ ಕೊಟ್ಟಾಗ ನೀವು ಯೂರಿಯಾ ಗೊಬ್ಬರನ ಕೊಡ್ತಾ ಇರ್ತೀರ. ಯೂರಿಯಾ ಗೊಬ್ಬರ ಕೊಟ್ಟಾಗ ಆ ಯೂರಿಯಾ ಕೊಟ್ಟು 2-3 ದಿನ ಆದಮೇಲೆ ಸಸ್ಯಕ್ಕೆ ರೋಗ ಬರ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ. ಆ ಟೈಮಲ್ಲಿ ನೀವೇನು ಮಾಡ್ಬೇಕಂದ್ರೆ, ನೀವು ಸಸ್ಯಕ್ಕೆ ಯಾವುದೇ ಟೈಮಲ್ಲಿ ಯೂರಿಯಾ ಗೊಬ್ಬರ ಕೊಡ್ರಿ, ಯೂರಿಯಾ ಗೊಬ್ಬರ ಕೊಡೋ ಟೈಮಲ್ಲಿ ಜಾಫನ್ನ ಮಿಕ್ಸ್ ಮಾಡಿಕೊಡಿ. ಇದು ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಳ್ಳಿ. ನೀವು ಪ್ರತಿ ಸಲನೇ ಯೂರಿಯಾ ಗೊಬ್ಬರ ಕೊಡಬೇಕಾದ್ರೆ ಒಂದು 4 kg ಜಾಫನ್ನ ಮಿಕ್ಸ್ ಮಾಡಿಬಿಟ್ಟು ನೀವು ಗಿಡಗಳಿಗೆ ಜಾಫನ್ನು ಒದಗಿಸ್ಕೊಡಿ. ನೀವು ಪ್ರತಿ ಸಲನೂ ಗೊಬ್ಬರ ಕೊಡಬೇಕಾದ್ರೆ ಈ ಜಾಫನ್ನ ಕೊಡೋದ್ರಿಂದ ನೆಕ್ಸ್ಟ್ ಯಾವುದಾದ್ರೂ ರೋಗ ಬರೋದಿದ್ರೆ ಇದು ಹತೋಟಿ ಮಾಡುತ್ತೆ. ಇದು ಜಾಫು ಎಷ್ಟು ದಿನದವರೆಗೂ ಕಾರ್ಯನಿರ್ವಹಿಸುತ್ತೆ ಅಂದರೆ, ಕಂಪನಿಯವರು ಹೇಳಿರೋ ಪ್ರಕಾರ ಇದು 20 ದಿನದವರೆಗೂ ಯಾವುದೇ ರೋಗ ಬರದ ಹಾಗೆ ಇದು ಹತೋಟಿ ಮಾಡುತ್ತೆ. ಇನ್ನೊಂದೇನಾಗುತ್ತೆ ಅಂದರೆ, ಇವಾಗ ಎಲೆಯಲ್ಲಿ ರೋಗ ಇರುತ್ತೆ, ರೋಗ ಆಗಿರ್ತಕ್ಕಂಥ ಎಲೆ ಭೂಮಿ ಮೇಲೆ ಬೀಳುತ್ತೆ. ಅದೇ ರೀತಿ ರೋಗಕ್ಕೆ ತುತ್ತಾದಂತಹ ಹಣ್ಣು ಭೂಮಿ ಮೇಲೆ ಬೀಳುತ್ತೆ. ಈ ಭೂಮಿ ಮೇಲೆ ಬಿದ್ದಂತಹ ಈ ಹಣ್ಣು ಏನು ಮಾಡುತ್ತೆ ಅಂದರೆ, ಈ ಕತ್ತುಕೊಳೆ ರೋಗ ಬರೋಕ್ಕೆ, ಬೇರ್ಕೊಳೆ ಬರೋ ರೋಗ ಬರೋದಕ್ಕೆ ಇದು ಅಲ್ಲಿ ಡೆವಲಪ್ಮೆಂಟ್ ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ಜಾಫು ಏನಾದರೂ ಅಲ್ಲಿ ಇತ್ತು ಅಂದರೆ ಈ ರೀತಿ ರೋಗ ಬರೋದನ್ನು ಅದು ಕಂಟ್ರೋಲ್ ಮಾಡುತ್ತೆ. ನಾರ್ಮಲ್ ಹೊಲಕ್ಕೆ ಕೊಡೋದಾದರೆ ಇದನ್ನು ನೀವು 4 kg ಪ್ರತಿ ಎಕರೆಗೆ ಕೊಡಿ. ಅದೇ ನೀವು ಯಾವುದಾದ್ರೂ ಪ್ಲಾಂಟೇಷನ್, ಅಡಿಕೆ ಪ್ಲಾಂಟೇಷನ್, ಕಾಫಿ ಪ್ಲಾಂಟೇಷನ್, ಇಂಥ ಪ್ಲಾಂಟೇಷನಲ್ಲಿ ಏನಾದರೂ ಕೊಡಬೇಕಂದ್ರೆ ಇದನ್ನು 8 kg ಪರ್ ಎಕರೆ ಕೊಡಿ. ಈ ಒಂದು ಮಾಹಿತಿಯನ್ನು ನಿಮ್ಮ ಇತರ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ. ನಿಮಗೆ ನೀವೇನಾದರೂ ಮುಂಚೆ ಏನಾದರೂ ಇದನ್ನು ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ಆಗಿರ್ತಕ್ಕಂಥ ಒಂದು ರಿಸಲ್ಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ಇನ್ಯಾರಾದರೂ ನೆಕ್ಸ್ಟ್ ಬಳಸಿ ಏನಾದರೂ ಅದರಿಂದ ಉಪಯೋಗ ಪಡ್ಕೊಂಡಿದ್ರೆ ಅಂದರೆ ನೆಕ್ಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.